ನಮಸ್ಕಾರ, ವೆಲ್ಕಮ್ ಟು ರೂಟ್ಸ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾನು ನಿಮಗೆ ಲ್ಯಾಪ್ಟಾಪ್ ಮತ್ತು ಡೆಸ್ಕ್ಟಾಪ್ ಕಂಪ್ಯೂಟರ್ಗಳನ್ನು ಹೇಗೆ ಫಾರ್ಮ್ಯಾಟ್ ಮಾಡೋದು ಮತ್ತು ರಿಬ್ಯೂಟ್ ಮಾಡೋದು ಅನ್ನೋಂಥದ್ದನ್ನ ನಾನು ಈ ವಿಡಿಯೋದಲ್ಲಿ ಹೇಳಿಕೊಡ್ತಾ ಇದ್ದೇನೆ. ಇದಕ್ಕೆ ನಿಮಗೆ ಬೇಕಾಗಿರುವಂಥದ್ದು ವಿಂಡೋಸ್ 10 ISO ಫೈಲ್, ಪೆನ್ ಡ್ರೈವ್, ಒಂದು ಮಿನಿಮಮ್ 8 GB ಆದರೂ ಇರಬೇಕಾಗಿರುವಂಥ ಒಂದು ಪೆನ್ ಡ್ರೈವ್ ಬೇಕಾಗುತ್ತೆ. ಆ್ಯಂಡ್ ಅಬ್ಸಲ್ಯೂಟ್ಲಿ ಇಂಟರ್ನೆಟ್ ಬೇಕೇ ಬೇಕು. ಈಗ ಮೊಟ್ಟ ಮೊದಲನೇದಾಗಿ ನಾವು ಮೈಕ್ರೋಸಾಫ್ಟ್ ಆಫೀಸ್ ಅಫಿಷಿಯಲ್ ವೆಬ್ಸೈಟ್ಗೆ ನಾವೀಗ ಹೋಗ್ತಾ ಇದ್ದೇವೆ. ನೋಡಿ, ನಾನೀಗ ಇಲ್ಲಿ ಕ್ರೋಮ್ನಲ್ಲಿ ಮೈಕ್ರೋಸಾಫ್ಟ್ ವಿಂಡೋಸ್ 10 ಅಂತ ಹಾಕಿದ್ದೇನೆ. ಇಮಿಡಿಯೇಟ್ಲಿ ನಿಮಗೆ ಮೈಕ್ರೋಸಾಫ್ಟ್ನವರ ಅಫಿಷಿಯಲ್ ವೆಬ್ಸೈಟ್ ಬಂದಿದೆ. ಡೌನ್ಲೋಡ್ ವಿಂಡೋಸ್ 10 ಅನ್ನೋಂಥ ಒಂದು ISO ಫೈಲ್ ಇರುವಂಥ ಒಂದು ವೆಬ್ಸೈಟ್ ನಿಮಗೆ ಕಾಣ್ತಾ ಇದೆ. ಸೊ ಈ ವೆಬ್ಸೈಟ್ನ ಮೇಲೆ ಕ್ಲಿಕ್ ಮಾಡ್ತೀರಿ. ಕ್ಲಿಕ್ ಮಾಡಿದ ಕೂಡಲೇ ನಿಮಗೆ ಡೌನ್ಲೋಡ್ ವಿಂಡೋಸ್ 10 ಅನ್ನುವಂಥ ಆಪ್ಷನ್ನಲ್ಲಿ 2 ಆಪ್ಷನ್ಗಳು ಕಾಣುತ್ತೆ. ಒಂದು ವಿಂಡೋಸ್ 10 ಅಪ್ಡೇಟ್ ನಾವು ಬರುತ್ತೆ, ಇನ್ನೊಂದರಲ್ಲಿ ವಿಂಡೋಸ್ ಟೂಲ್ ಅನ್ನೋ ಒಂದು 2 ಆಪ್ಷನ್ಗಳು ಬರುತ್ತೆ. ಅಂದರೆ ಒಂದು ಕ್ರಿಯೇಟ್ ವಿಂಡೋಸ್ 10 ಇನ್ಸ್ಟಾಲೇಷನ್ ಮೀಡಿಯಾ ಅಂತ. ಸೊ ನಾವೀಗ ನಮಗೆ ಬೇಕಾಗಿರುವಂಥದ್ದು ಯಾವುದು? ವಿಂಡೋಸ್ 10 ಅನ್ನು ಇನ್ಸ್ಟಾಲ್ ಮಾಡುವಂಥದ್ದಲ್ವಾ. ಸೊ ಹಾಗಾಗಿ ನಾನು ಇದನ್ನು ಕೊಡ್ತೇನೆ. ಡೌನ್ಲೋಡ್ ಟೂಲ್ ನಾವು ಅಂತಿದಲ್ಲ, ಅದನ್ನು ಕ್ಲಿಕ್ ಮಾಡ್ತೇನೆ. ಸೊ ಆಗ ನನಗೆ ಒಂದು ISO ಫೈಲ್ ಇಲ್ಲಿ ಡೌನ್ಲೋಡ್ ಆಗ್ತಾ ಇದೆ. ಓಕೆ, ಸೊ ಡೌನ್ಲೋಡ್ ಆಗ್ತಾ ಇದೆ. ಎಸ್, ಡೌನ್ಲೋಡ್ ಆಗಿದೆ. ಸೊ ಈಗಾಗಲೇ ಡೌನ್ಲೋಡ್ ಆಗಿರುವಂಥ ಫೈಲ್ ನನಗೆ ಇಲ್ಲೇ ಈಗ ಕಾಣ್ತಾ ಇದೆ. ಎಸ್, ಮೀಡಿಯಾ ಕ್ರಿಯೇಷನ್ ಟೂಲ್ ಅನ್ನೋಂಥ ಆಪ್ಷನ್ ನಿಮಗೆ ಇಲ್ಲಿ ಕಾಣ್ತಾ ಇದೆಯಲ್ಲ. ಸೊ ಇದನ್ನು ಗೆಟಿಂಗ್ ಫ್ಯೂ ಥಿಂಗ್ಸ್ ರೆಡಿ ಅನ್ನೋಂಥ ಆಪ್ಷನ್ ಇಲ್ಲಿ ಬರ್ತಾ ಇದೆ. ಓಕೆ, ಸೊ ಈಗ ನಿಮಗೆ ಹೀಗೆ ಒಂದಷ್ಟು ಥಿಂಗ್ಸ್ಗಳು ಕಾಣ್ತಾ ಇದೆ. ಮೈಕ್ರೋಸಾಫ್ಟ್ ಲೈಸೆನ್ಸ್ ಟರ್ಮ್ಸ್ ಕಾಣ್ತಾ ಇದೆ. ಸೊ ಇವುಗಳನ್ನು ನೀವು ಅಕ್ಸೆಪ್ಟ್ ಕೊಡ್ತೀರಿ. ಅಕ್ಸೆಪ್ಟ್ ಕೊಟ್ಟ ನಂತರ ನೆಕ್ಸ್ಟ್ ಸ್ಟೆಪ್ಗೆ ಮೂವ್ ಆಗುತ್ತೆ. ಗೆಟಿಂಗ್ ಅ ಫ್ಯೂ ಥಿಂಗ್ಸ್ ರೆಡಿ ಅನ್ನೋಂಥ ಆಪ್ಷನ್ ಕಾಣ್ತಾ ಇದೆ. ಇದು ಸ್ವಲ್ಪ ಸಮಯಾವಕಾಶ ತಗೊಳ್ತಾ ಇದೆ. ಓಕೆ, ಸೊ ಈಗ ವಾಟ್ ಡು ಯು ವಾಂಟ್ ಟು ಡೂ? ಸೊ ನೀವೇನು ಮಾಡಬೇಕು ಅನ್ನೋಂಥದ್ದನ್ನ ಕೇಳ್ತಾ ಇದೆ. ಅಪ್ಡೇಟ್ ದಿಸ್ PC now and create installation media. ಸೊ ನಮಗೆ ಬೇಕಾಗಿರೋಂಥದ್ದು ಸೊ ಇನ್ಸ್ಟಾಲೇಷನ್ ಅಲ್ವಾ. ಸೊ ಹಾಗಾಗಿ ನಾವು ಇದನ್ನು ಕ್ಲಿಕ್ ಮಾಡ್ತಿದ್ದೇನೆ. ಸೊ ಅಂದರೆ ನಾನು ಬೇರೆ ಕಂಪ್ಯೂಟರನ್ನು ನಾನೀಗ ಅಪ್ಡೇಟ್ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ. ಸೊ ಹಾಗಾಗಿ ನಾನು ಕ್ರಿಯೇಟ್ ಇನ್ಸ್ಟಾಲೇಷನ್ ಮೀಡಿಯಾ ಅನ್ನೋಂಥದ್ದನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಅನ್ನೋಂಥ ಆಪ್ಷನನ್ನು ಕ್ಲಿಕ್ ಮಾಡ್ತೇನೆ. ನೆಕ್ಸ್ಟ್ ಇಲ್ಲಿ ನೋಡಿ, ನಿಮಗೆ ಯಾವ ಲ್ಯಾಂಗ್ವೇಜ್ ಬೇಕು, ಯಾವ ಎಡಿಷನ್ ಬೇಕು, ಮತ್ತು ಯಾವ ಇಲ್ಲಿ ಆಲ್ರೆಡಿ ಸೆಲೆಕ್ಟ್ ಆಗಿದೆ. ಇದು ರೆಕಮೆಂಡೆಡ್ ಆಪ್ಷನ್ ಆಲ್ರೆಡಿ ಸೆಲೆಕ್ಟ್ ಆಗಿದೆ. ನಮಗೆ ಅದು ಬೇಡ, ನಾವೇ ಮ್ಯಾನ್ಯಲ್ ಆಗಿ ಸೆಲೆಕ್ಟ್ ಮಾಡಬೇಕು ಅಂತ ಹೇಳಿದರೆ, ಸೊ ನಮಗೆ ಯಾವ್ದು ಬೇಕು ನಾವು ಅದನ್ನು ಹಾಗೆ ಸೆಲೆಕ್ಟ್ ಮಾಡ್ಬೋದು. ಈಗ ನೀವು 32 ಬಿಟ್ ಕಂಪ್ಯೂಟರ್ ಆಗಿದ್ರೆ ಅಥವಾ ನಿಮ್ಮ 64 ಬಿಟ್ ಕಂಪ್ಯೂಟರ್ ಆಗಿದೆ, ನಿಮಗೆ ಯಾವ್ದು ಬೇಕು ಆ ಫೈಲನ್ನು ನೀವು ಸೆಲೆಕ್ಟ್ ಮಾಡ್ಕೊಳ್ಬೋದು. ಆ್ಯಂಡ್ ನಾನಿಲ್ಲಿ ಇಂಗ್ಲೀಷೇ ಇರಲಿ, ನಾನು ಅದನ್ನೇ ಸೆಲೆಕ್ಟ್ ಮಾಡ್ತಿದ್ದೇನೆ. ಸೊ ನಾನೇನು ಮಾಡ್ತೇನೆ, ಯೂಸ್ ದಿ ರೆಕಮೆಂಡೆಡ್ ಆಪ್ಷನ್ ಇದೆಲ್ಲ, ಸೊ ಇದನ್ನೇ ಸೆಲೆಕ್ಟ್ ಮಾಡ್ತೇನೆ. ನೆಕ್ಸ್ಟ್ ಕೊಡ್ತಿದ್ದೇನೆ. ನೆಕ್ಸ್ಟ್ ಚೂಸ್ ವಿಚ್ ಮೀಡಿಯಾ ಟು ಯೂಸ್, USB ಫ್ಲಾಶ್ ಡ್ರೈವ್ ಆ್ಯಂಡ್ ISO ಫೈಲ್. ನನಗೆ ಬೇಕಾಗಿರೋಂಥದ್ದು ISO ಫೈಲ್ ಮಾತ್ರ, ಹಾಗಾಗಿ ನಾನು ಇದನ್ನು ಕ್ಲಿಕ್ ಮಾಡ್ತೇನೆ. ಇದನ್ನು ಕ್ಲಿಕ್ ಮಾಡಿದರೆ ಏನಾಗುತ್ತೆ, ಸೊ ನಾವು ಆಲ್ರೆಡಿ ಬರ್ದಿದ್ದಾರೆ ನೋಡಿ, ಅಟ್ಲೀಸ್ಟ್ 8 GB ಇರುವಂಥ ಪೆನ್ ಡ್ರೈವ್ ಆದರೂ ಬೇಕು. ಸೊ ಪೆನ್ ಡ್ರೈವನ್ನು ನಾವು ನಮ್ಮ ಕಂಪ್ಯೂಟರ್ಗೆ ಕನೆಕ್ಟ್ ಮಾಡಿ ಆ ಫೈಲನ್ನು ಸೊ ಪೆನ್ ಡ್ರೈವ್ಗೆ ಫ್ಲ್ಯಾಶ್ ಮಾಡುತ್ತೆ. ಬಟ್ ನನಗೆ ISO ಫೈಲ್ ಬೇಕು, ಅದನ್ನು ನಾನು ಬೂಟೇಬಲ್ ಪೆನ್ ಡ್ರೈವ್ ಆಗಿ ಮಾಡ್ಕೊಳ್ತೇನೆ. ಸೊ ಇದನ್ನು ಕೊಟ್ಟು ನೆಕ್ಸ್ಟ್ ಕ್ಲಿಕ್ ಮಾಡಬೇಕು. ನೀವು ನೆಕ್ಸ್ಟ್ ಕ್ಲಿಕ್ ಮಾಡಿದ ನಂತರ ಸೊ ನಿಮಗೇನಾಗುತ್ತೆ, ಆ ಫೈಲ್ ಎಲ್ಲಿ ಸೇವ್ ಆಗಬೇಕು ಅನ್ನೋಂಥದ್ದನ್ನ ಕೇಳುತ್ತೆ. ಈಗ ಫಾರ್ ಎಕ್ಸಾಂಪಲ್ ನಾನು ಡೌನ್ಲೋಡ್ ಅನ್ನೋಂಥ ಆಪ್ಷನ್ ಕೊಟ್ಟು ಸೊ ಇಲ್ಲಿ ನಾನು
ಸೇವ್ ಕೊಡ್ತೇನೆ. ಗೆಟಿಂಗ್ ಅ ಫ್ಯೂ ಥಿಂಗ್ಸ್ ರೆಡಿ ಅಂತ ಮತ್ತೆ ಬರ್ತದೆ. ಸೊ ಪ್ರೋಗ್ರೆಸ್ ಆಗ್ತಾ ಉಂಟು. ಇದಕ್ಕೆ ಸ್ವಲ್ಪ ಸಮಯ ಅವಕಾಶ ಬೇಕು. ಇದು ಕಂಪ್ಲೀಟ್ ಸೇವ್ ಆದ ನಂತರ ಏನು ಮಾಡಬೇಕು ಅನ್ನೋಂಥ ಸ್ಟೆಪ್ಪನ್ನು ನಾನೀಗ ಹೇಳ್ತಿದ್ದೇನೆ. ಸೊ ನೋಡಿ, ಪ್ರೋಗ್ರೆಸ್ ಆಗ್ತಾ ಉಂಟು. ಜಸ್ಟ್ 1%. ಸ್ವಲ್ಪ ಸಮಯ ಅವಕಾಶ ಬೇಕು. ಇದಕ್ಕೊಂದು ಸ್ವಲ್ಪ ಒಂದು ಅರ್ಧ ಗಂಟೆ ತಗೊಳ್ತದೆ ಕಂಪ್ಲೀಟ್ ಡೌನ್ಲೋಡ್ ಆಗಲಿಕ್ಕೆ. ಪ್ರೋಸೆಸ್ ಕಂಪ್ಲೀಟ್ ಆದ ನಂತರ ನಾವೇನು ಮಾಡಬೇಕು ಅಂತ ಹೇಳಿದರೆ, ಸೊ ನಾವು ಫಿನಿಶ್ ಅನ್ನೋಂಥ ಆಪ್ಷನ್ ಕೊಡುತ್ತೆ. ಸೊ ಫಿನಿಶ್ ಆಪ್ಷನ್ ಕ್ಲಿಕ್ ಮಾಡಬೇಕು. ನಂತರ ನೀವು ಅದನ್ನು ಒಂದು ಪೆನ್ ಡ್ರೈವ್ಗೆ ಹಾಕ್ಕೊಳ್ಬೇಕಲ್ವಾ. ಸೊ ಹಾಗಾಗಿ ನಿಮ್ಮ ಪೆನ್ ಡ್ರೈವ್ಗಳನ್ನು ನಾವು ಬೂಟಬಲ್ ಪೆನ್ ಡ್ರೈವ್ಗಳಾಗಿ ಕನ್ವರ್ಟ್ ಮಾಡೋದಕ್ಕೆ ನಾವು ಒಂದಷ್ಟು ಥಿಂಗ್ಸ್ಗಳನ್ನು ಯೂಸ್ ಮಾಡ್ತೇವೆ. ಲೈಕ್ ವಿನ್ ಸೆಟಪ್ ಆಗಿರ್ಬೋದು, ಅಥವಾ ವೆಂಟಾಯ್, ರೂಫಸ್, ಪವರ್ ಐಎಸ್ಒ, ಇದೇ ರೀತಿ ಹಲವಾರು ಥಿಂಗ್ಸ್ಗಳಿದೆ. ಸೊ ಇವುಗಳ ಮೂಲಕ ನಾವೇನು ಮಾಡ್ಕೊಳ್ಬೋದು, ಪೆನ್ ಡ್ರೈವ್ಗಳನ್ನು ಬೂಟಬಲ್ ಪೆನ್ ಡ್ರೈವ್ಗಳನ್ನಾಗಿ ನಾವು ಕನ್ವರ್ಟ್ ಮಾಡ್ಬೋದು. ಸೊ ನಾನಿಲ್ಲಿ ಡೌನ್ಲೋಡ್ ಮಾಡ್ತಿರೋಂಥದ್ದು ಸೊ ವಿನ್ ಸೆಟಪ್ ಫ್ರಮ್ USB, ಅದನ್ನು ನಾನು ಡೌನ್ಲೋಡ್ ಮಾಡ್ಕೊಳ್ತಾ ಇದ್ದೇನೆ. ಸೊ ವಿನ್ ಸೆಟಪ್ USB ಸಿಕ್ಕಿತ್ತು ನನಗೆ ಇಲ್ಲಿ ಅಫಿಷಿಯಲ್ ವೆಬ್ಸೈಟ್ ಅವರದ್ದು. ನಾನಿಲ್ಲಿ ಈಗ ಡೌನ್ಲೋಡ್ ಮಾಡ್ಕೊಳ್ತಿದ್ದೇನೆ. ಇಲ್ಲಿ ಆಪ್ಷನ್ ಇದೆ ವಿನ್ ಸೆಟಪ್ ಫ್ರಮ್ USB EXE ಇದಲ್ಲ. ಸೊ ಇದನ್ನು ನಾನು ಡೌನ್ಲೋಡ್ ಕೊಡ್ತಿದ್ದೇನೆ. ಆಪ್ಷನ್ ಬಂದಿದೆ, ಇಲ್ಲಿ ಡೌನ್ಲೋಡ್ ಅನ್ನೋಂಥ ಆಪ್ಷನ್ ಇದಲ್ಲ. ಸೊ ಅದನ್ನು ನಾನು ಕ್ಲಿಕ್ ಮಾಡ್ತಿದ್ದೇನೆ. ಸೊ ಡೌನ್ಲೋಡ್ ಆಗ್ತಾ ಇದೆ. ಎಸ್, ಈಗ ಆಲ್ರೆಡಿ ಡೌನ್ಲೋಡ್ ಆಗಿದೆ. ಈಗ ನಾನು ಪೆನ್ ಡ್ರೈವನ್ನು ಕನೆಕ್ಟ್ ಮಾಡ್ಕೊಳ್ತಾ ಇದ್ದೇನೆ. ಪೆನ್ ಡ್ರೈವನ್ನು ಕನೆಕ್ಟ್ ಮಾಡಿದ್ದೇನೆ. ಈಗ ವಿನ್ ಸೆಟಪ್ ಮೇಲೆ ಡಬಲ್ ಟ್ಯಾಪ್ ಮಾಡಿ ಮತ್ತು ಎಸ್ ಅನ್ನೋಂಥ ಆಪ್ಷನ್ ಕೊಡಿ. ಎಕ್ಸ್ಟ್ರಾಕ್ಟ್, ಇಲ್ಲಿ ಎಕ್ಸ್ಟ್ರಾಕ್ಟ್ ಆಗಿದೆ ವಿನ್ ಸೆಟಪ್. ಸೊ ಇಲ್ಲಿ ಕ್ಲಿಕ್ ಮಾಡ್ತಿದ್ದೇನೆ. ಕ್ಲಿಕ್ ಮಾಡಿದ ನಂತರ ನಿಮಗಿಲ್ಲಿ ವಿನ್ ಸೆಟಪ್ ಫ್ರಮ್ USB 1 64 ಬಿಟ್ ಕಾಣ್ತಲ್ಲ. ಸೊ ಇದನ್ನು ನೀವು ಕ್ಲಿಕ್ ಮಾಡ್ತೀರಿ. ಎಸ್, ಸೊ ಇಲ್ಲಿ ನಿಮಗೆ ಯಾವ ಪೆನ್ ಡ್ರೈವ್ ನೀವೀಗ ಕನೆಕ್ಟ್ ಮಾಡಿರ್ತೀರಲ್ಲ, ಸೊ ಆ ಪೆನ್ ಡ್ರೈವ್ನ ಹೆಸರು ಕಾಣ್ತಾ ಇದೆ ನೋಡಿ. ನಾನಿಲ್ಲಿ ತೊಶಿಬಾ ಪೆನ್ ಡ್ರೈವನ್ನು ತಗೊಂಡಿದ್ದೇನೆ. ಸೊ ಆ ಪೆನ್ ಡ್ರೈವನ್ನು ಆಟೋಮೆಟಿಕ್ಲಿ ಅದು ಫೈಂಡ್ ಔಟ್ ಮಾಡಿದೆ. ನೆಕ್ಸ್ಟ್ ನಾನಿಲ್ಲಿ ವಿಂಡೋಸನ್ನು ನಾನಿಲ್ಲಿ ಹಾಕಲಿಕ್ಕಿದೆ ಅಲ್ವಾ. ಸೊ ಹಾಗಾಗಿ ನಾನು ಈ ಆಪ್ಷನನ್ನು ಕ್ಲಿಕ್ ಮಾಡಿ ನನಗೆ ಎಲ್ಲಿ OS ಅನ್ನು ನಾನು ಸೇವ್ ಮಾಡಿದ್ದೇನೋ, ಸೊ ISO ಫೈಲನ್ನು, ಸೊ ನಾನು ಅಲ್ಲಿಂದ ಕ್ಲಿಕ್ ಮಾಡಿ ಸೆಲೆಕ್ಟ್ ಫೈಲ್ ಕೊಟ್ಟು ಸೇವ್ ಕೊಡ್ತೇನೆ. ಸೊ ಸೇವ್ ಕೊಟ್ಟ ನಂತರ ನಿಮ್ಮ ಪ್ರೋಸೆಸ್ ಆದ ನಂತರ ಗೋ ಕೊಡ್ತೇನೆ. ಓಕೆ, ಸೊ ನಿಮ್ಮ ಪೆನ್ ಡ್ರೈವ್ ಆಗ ರೆಡಿ ಆಗುತ್ತೆ. ಬೂಟಬಲ್ ಪೆನ್ ಡ್ರೈವ್ ನನ್ನ ಹತ್ರ ಆಲ್ರೆಡಿ ರೆಡಿ ಇದೆ. ನಾವೀಗ ಬೂಟಬಲ್ ಪೆನ್ ಡ್ರೈವನ್ನು ನಮ್ಮ ಕಂಪ್ಯೂಟರ್ಗೆ ಕನೆಕ್ಟ್ ಮಾಡಿದ್ದೇವೆ. ನಾನೀಗ ಕಂಪ್ಯೂಟರನ್ನು ಆನ್ ಮಾಡ್ತಿದ್ದೇನೆ ಮತ್ತು ನನ್ನ ಕಂಪ್ಯೂಟರ್ನಲ್ಲಿರುವಂಥ ಬೋರ್ಡ್ ಗಿಗಾಬೈಟ್. ಸೊ ದಟ್ಸ್ ವೈ ನಾನು ಫಂಕ್ಷನ್ ಕೀ ಅಂದರೆ ಬೂಟ್ ಮೆನು ಕೀ F12 ಫಂಕ್ಷನ್ ಕೀ F12 ಅನ್ನು ಕ್ಲಿಕ್ ಮಾಡ್ತಿದ್ದೇನೆ. ಸ್ಯಾಂಡ್ ಡಿಸ್ಕ್ ಪೆನ್ ಡ್ರೈವನ್ನು ಕನೆಕ್ಟ್ ಮಾಡಿದ್ದೇನೆ. ಹಾಗಾಗಿ ಸ್ಯಾಂಡ್ ಡಿಸ್ಕನ್ನು ಕ್ಲಿಕ್ ಮಾಡ್ತಿದ್ದೇನೆ. ಸೊ ಇದರಲ್ಲಿ ನಾನು ವಿಂಡೋಸನ್ನು ನಾನೀಗ ಇನ್ಸ್ಟಾಲ್ ಮಾಡಲಿಕ್ಕಿದೆ. ಹಾಗಾಗಿ ವಿಂಡೋಸ್ ಅನ್ನೋಂಥ ಆಪ್ಷನ್ ಇದೆಲ್ಲ ಅದನ್ನು ಸೆಲೆಕ್ಟ್ ಮಾಡ್ತಿದ್ದೇನೆ. ಸೊ ನನಗೆ ಬೇಕಾಗಿರುವಂಥದ್ದು ಇಲ್ಲಿ ವಿಂಡೋಸ್ 10, ವಿಂಡೋಸ್ 7, ವಿಂಡೋಸ್ 8.1 ಮತ್ತು ವಿಂಡೋಸ್ 10 ಇದೆ. ಸೊ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೇನೆ ವಿಂಡೋಸ್ 10. ಸೊ ಫೈಲ್ಸ್ ಲೋಡ್ ಆಗ್ತಾ ಇದೆ. ಬೇರೆ ಬೇರೆ ಮದರ್ ಬೋರ್ಡ್ಗಳ ಫಂಕ್ಷನ್ಸ್ ಕೀಸ್ಗಳು ಬೇರೆ ಬೇರೆ ರೀತಿಯಲ್ಲಿ ಇರುತ್ತೆ. ಫಾರ್ ಎಕ್ಸಾಂಪಲ್ ಡೆಲ್ನದ್ದು F12 ಈಗಾಗಲೇ ನಿಮ್ಮ ಸ್ಕ್ರೀನ್ನಲ್ಲಿ ಕಾಣ್ತಾ ಇದೆ. ಬೇರೆ ಬೇರೆ ಫಂಕ್ಷನ್ಸ್ ಕೀಗಳ ಬೇರೆ ಬೇರೆ ಬ್ರ್ಯಾಂಡ್ಗಳ ಫಂಕ್ಷನ್ ಕೀಗಳು ಅಂದರೆ
ಬೂಟ್ ಮೆನುಗಳು F9 F8 ಹಾಗೆಲ್ಲ ಇರುತ್ತೆ. ಈಗ ಆಲ್ರೆಡಿ ನಿಮ್ಮ ಸ್ಕ್ರೀನಲ್ಲಿ ಕಾಣ್ತಾ ಇದೆ ಅದೇ ರೀತಿ. ಸೊ ಓಕೆ, ಈಗ ನೋಡಿ ವಿಂಡೋಸ್ನಲ್ಲಿ ಲ್ಯಾಂಗ್ವೇಜ್ ಕೇಳ್ತಾ ಇದೆ. ಸೊ ಲ್ಯಾಂಗ್ವೇಜ್ ನಾನು ಬೈ ಡಿಫಾಲ್ಟ್ ಏನಿದೆ ಅದನ್ನೇ ಸೆಲೆಕ್ಟ್ ಮಾಡ್ತಿದ್ದೇನೆ, ಅಥವಾ ನನಗೆ ಬೇಕಾದ ಲ್ಯಾಂಗ್ವೇಜನ್ನು ಕೂಡ ನಾನು ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೋದು. ಸೊ ಕೀಬೋರ್ಡ್ ಕೂಡ ಕೇಳ್ತಾ ಇದೆ, ಯಾವ ಕೀಬೋರ್ಡ್ ಬೇಕು ಅಂಥೇಳಿ. ಸೊ ನಾನು US ಅಂತ ಅನ್ನೋಂಥದ್ದನ್ನೇ ನಾನು ಹಾಗೆ ನೆಕ್ಸ್ಟ್ ಕೊಡ್ತಾ ಇದ್ದೇನೆ. ನೆಕ್ಸ್ಟ್ ಇನ್ಸ್ಟಾಲ್ ನೌ. ವಿಂಡೋಸ್ ಸೆಟಪ್ ಸ್ಟಾರ್ಟ್ ಆಗ್ತಾ ಇದೆ. ಓಕೆ, ಇಲ್ಲಿ ಅಗ್ರಿ ಅನ್ನೋಂಥದ್ದನ್ನ ಕ್ಲಿಕ್ ಮಾಡಿ ನೆಕ್ಸ್ಟ್ ಕೊಡಬೇಕು. ನೆಕ್ಸ್ಟ್ ಕಸ್ಟಮ್ ಇನ್ಸ್ಟಾಲ್, ಕಸ್ಟಮ್ ಇದಲ್ಲ, ಸೊ ಈ ಆಪ್ಷನ್ನ ನಾವು ಸೆಲೆಕ್ಟ್ ಮಾಡಬೇಕು. ನೆಕ್ಸ್ಟ್ ಈಗ ಆಲ್ರೆಡಿ ನನ್ನ ಹಾರ್ಡ್ ಡಿಸ್ಕ್ನಲ್ಲಿ 2-3 ಪಾರ್ಟಿಷನ್ಗಳಿದೆ. ಸೊ ಆ ಪಾರ್ಟಿಷನ್ಗಳನ್ನು ಡಿಲೀಟ್ ಮಾಡ್ತಾ ಇದ್ದೇನೆ. ಸೊ ಡಿಲೀಟ್ ಮಾಡಿದೆ. ಸೊ ನಾನಿಲ್ಲಿ ಈ ಎಲ್ಲ ಪಾರ್ಟಿಷನ್ಗಳನ್ನು ಡಿಲೀಟ್ ಮಾಡಿದ ನಂತರ ಇಲ್ಲಿ ಈಗ ನನ್ನ ಹತ್ರ 500 GB ಅಂದರೆ 476 GB ಇರುವಂಥ ಒಂದು ಖಾಲಿ ಸ್ಪೇಸ್ ಇರುವಂಥ ಒಂದು ಹಾರ್ಡ್ ಡಿಸ್ಕ್ ನನ್ನ ಬಳಿ ಇದೆ. ಸೊ ಇದನ್ನು ನಾನು ಡೈರೆಕ್ಟ್ ಪಾರ್ಟಿಷನ್ ಬೇಕಿದ್ದರೆ ನಾನು ನ್ಯೂ ಕೊಟ್ಟು ನನಗೆ ಎಷ್ಟು ಪಾರ್ಟಿಷನ್ ಬೇಕೋ ಅಷ್ಟು ಪಾರ್ಟಿಷನನ್ನು D ಡ್ರೈವ್ ಮತ್ತು C ಡ್ರೈವ್ಗಳಾಗಿ ಕಟ್ ಮಾಡ್ಬೋದು. ಇಲ್ಲ ನನಗೆ C ಡ್ರೈವ್ ಮಾತ್ರ ಸಾಕು ಅನ್ನೋದಾದರೆ ಡೈರೆಕ್ಟ್ ಇಲ್ಲಿ ನೆಕ್ಸ್ಟ್ ಅನ್ನೋಂಥ ಆಪ್ಷನ್ ಇದೆಲ್ಲ, ಸೊ ಇದನ್ನು ಕ್ಲಿಕ್ ಮಾಡಬೇಕು. ಫೈಲ್ ಕಾಪಿ ಆಗ್ತಾ ಇದೆ. ಓಕೆ, ಸೊ ಆಲ್ಮೋಸ್ಟ್ ಕಾಪಿ ಆಗಿದೆ. ಈಗ ರೀಸ್ಟಾರ್ಟ್ ಕೊಡ್ತಿದ್ದೇನೆ. ಓಕೆ, ಸೊ ಈಗ ನೀವು ಯಾವ ರೀಜನ್ ಅನ್ನೋಂಥ ಕೇಳ್ತಾ ಇದೆ. ಸೊ ನಾನು ಯುನೈಟೆಡ್ ಸ್ಟೇಟ್ ಇದಲ್ಲ, ಸೊ ಇದನ್ನೇ ಸೆಲೆಕ್ಟ್ ಮಾಡ್ತಿದ್ದೇನೆ. ಅಂದರೆ ಬೇಸಿಕ್ ಇನ್ಫಾರ್ಮೇಷನ್ಗಳು. ಸೊ ಈಗ ಇಲ್ಲಿ ಕೀಬೋರ್ಡ್ ಯಾವ್ದು ಬೇಕು, ಸೊ ನಾನು ಇಂಗ್ಲೀಷ್ ಇಂಡಿಯಾ ಅನ್ನೋಂಥ ಆಪ್ಷನ್ ಇದಲ್ಲ, ಸೊ ಇದನ್ನು ಸೆಲೆಕ್ಟ್ ಮಾಡ್ತಿದ್ದೇನೆ. ಎಸ್ ಕೊಟ್ಟೆ. ನೆಕ್ಸ್ಟ್ ಸ್ಕಿಪ್. ಓಕೆ, ಸೊ ನಿಮ್ಮ ಬಳಿ ಇಂಟರ್ನೆಟ್ ಕನೆಕ್ಷನ್ ಇದ್ದರೆ ಸೊ ಇಂಟರ್ನೆಟ್ ಕನೆಕ್ಟ್ ಮಾಡ್ಬೋದು. ಸೊ ನಾನಿಲ್ಲಿ ಐ ಡೋಂಟ್ ಹ್ಯಾವ್ ಇಂಟರ್ನೆಟ್ ಕನೆಕ್ಷನ್ ಅನ್ನೋಂಥ ಆಪ್ಷನನ್ನು ಕ್ಲಿಕ್ ಮಾಡ್ತಿದ್ದೇನೆ. ಆ್ಯಂಡ್ ಕಂಟಿನ್ಯೂ ವಿತ್ ಲಿಮಿಟೆಡ್ ಸೆಟಪ್ ಅನ್ನೋಂಥ ಆಪ್ಷನ್ಗಳನ್ನು ಕ್ಲಿಕ್ ಮಾಡ್ತಿದ್ದೇನೆ. ಓಕೆ, ಇಲ್ಲಿ ನೇಮ್ ಏನು ಬೇಕು ನಿಮ್ಮದು ಹಾಗೆ ಕೊಡ್ಬೋದು. ಓಕೆ, ಇಲ್ಲಿ ನಾನು ಫಾರ್ ಎಕ್ಸಾಂಪಲ್ ರೂಟ್ಸ್ ಅನ್ನೋಂಥ ನೇಮನ್ನು ಕೊಟ್ಟಿದ್ದೇನೆ. ಪಾಸ್ವರ್ಡ್ಗಳು ನಿಮಗೆ ಈಗಲೇ ಬೇಕಿದ್ರೆ ಈಗ ಕೊಡ್ಬೋದು ನಿಮ್ಮ ಸಿಸ್ಟಮ್ಗಳಿಗೆ. ನಾನು ಸ್ಕಿಪ್ ಮಾಡ್ತಿದ್ದೇನೆ. ಸೊ ಡೈರೆಕ್ಟ್ ನೆಕ್ಸ್ಟ್ ಆಪ್ಷನನ್ನು ಕ್ಲಿಕ್ ಮಾಡ್ತಿದ್ದೇನೆ. ಸೊ ಅಕ್ಸೆಪ್ಟ್ ಕೊಡಿ. ಓಕೆ, ನಾಟ್ ನೌ. ಈಗ ನಿಮ್ಮ ವಿಂಡೋಸ್ ರೆಡಿಯಾಗಿದೆ. ಈ ಪ್ರೋಸೆಸ್ ಆಗ್ತಾ ಇರುವಂಥ ಟೈಮಲ್ಲಿ ನಿಮ್ಮ ಕಂಪ್ಯೂಟರ್ಗಳನ್ನು ಆಫ್ ಮಾಡಬೇಡಿ. ಎಸ್, ವಿಂಡೋಸ್ ಲೋಡ್ ಆಗಿದೆ. ಓಕೆ, ಈಗ ನಿಮ್ಮ ವಿಂಡೋಸ್ ಅನ್ನು ಆ್ಯಕ್ಟಿವೇಟ್ ಮಾಡಬೇಕು. ಸೊ ಆ್ಯಕ್ಟಿವೇಟ್ ಎಲ್ಲಿರುತ್ತೆ, ಸೊ ಇಲ್ಲಿ ಅಪ್ಡೇಟ್ ಅನ್ನೋಂಥ ಆಪ್ಷನ್ ಇದೆಲ್ಲ, ಸೊ ಇಲ್ಲಿ ನಿಮ್ಮ ಆ್ಯಕ್ಟಿವೇಷನ್ ಅನ್ನೋಂಥ ಆಪ್ಷನ್ ಸಿಗುತ್ತಲ್ಲ, ಸೊ ನೋಡಿ
ಇದು ಆಕ್ಟಿವೇಟ್ ಆಗಿದೆ. ಆ್ಯಂಡ್ ಇದಕ್ಕೆ ಒಂದಷ್ಟು ಡ್ರೈವರ್ಸ್ಗಳನ್ನು ಹಾಕಬೇಕು. ನೀವು ಇಂಟರ್ನೆಟ್ ಕನೆಕ್ಷನ್ ಕೊಟ್ಟು ಇಲ್ಲಿ ಚೆಕ್ ಫಾರ್ ಅಪ್ಡೇಟ್ ಕೊಟ್ಟ ಕೂಡಲೇ ನಿಮ್ಮ ಕಂಪ್ಯೂಟರ್ಗಳಿಗೆ ಬೇಕಾದ ಡಿಸ್ಪ್ಲೇ ಡ್ರೈವರ್ಗಳಾಗಿರ್ಬೋದು ಮತ್ತು ಪ್ರಿಂಟರ್ ಡ್ರೈವರ್ಗಳಾಗಿರ್ಬೋದು, ಆಡಿಯೋ ಅಂದರೆ ಸೌಂಡ್ ಮತ್ತು ವಿಡಿಯೋಗಳಿಗೆ ಬೇಕಾದಂಥ ಡ್ರೈವರ್ಸ್ಗಳಾಗಿರ್ಬೋದು ಎಲ್ಲವೂ ಕೂಡ ಅಪ್ಡೇಟ್ ಆಗುತ್ತೆ, ಎಲ್ಲವೂ ಕೂಡ ಡೌನ್ಲೋಡ್ ಆಗುತ್ತೆ. ಆ್ಯಂಡ್ ಬೇಸಿಕ್ ಸಾಫ್ಟ್ವೇರ್ಗಳ ಬಗ್ಗೆ ನಾನು ಮುಂದಿನ ವಿಡಿಯೋಗಳಲ್ಲಿ ತಿಳಿಸ್ಕೊಡ್ತೇನೆ. ಧನ್ಯವಾದ.